Hi, hello, welcome back my YouTube channel. ಗೈಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇವತ್ತು ಮಳೆ ಸಿಕ್ಕಿದೆ ಗೈಸ್. ಇಷ್ಟು ದಿವಸ ಮಳೆ ಸಿಕ್ಕಿರಲಿಲ್ಲ, ಆದರೆ ನನ್ನ ರೈನ್ ಕೋಟ್ ಓಪನಿಂಗ್ ಇವತ್ತಾಗಿದೆ. 1 ತಿಂಗಳಾಯಿತು ಗೈಸ್ ಮಳೆ ಸ್ಟಾರ್ಟ್ ಆಗಿ, ಬಟ್ ನನ್ನ ರೈನ್ ಕೋಟ್ ಓಪನಿಂಗ್ ಆಗಿದ್ದು ಇವತ್ತು. ನಾನು ಇವಾಗ ಕೆಲಸ ಬಿಟ್ಟು ಮನೆಗೆ ಬಂದು ಎಲ್ಲ ರೈನ್ ಕೋಟ್ ಎಲ್ಲ ತೆಗೆದು ಹಬ್ಬ ಸುಸ್ತಾಗಿ ಹೋಗ್ತದೆ ಗೈಸ್. ಈ ಮಳೆಯಲ್ಲಿ ಮಳೆ ಇಲ್ಲದಿದ್ರೂ ಟೆನ್ಷನ್, ಮಳೆ ಬಂದರೂ ಟೆನ್ಷನ್, ಎಲ್ಲ ಟೆನ್ಷನ್ ಗೈಸ್. ಏನು ಮಾಡೋದು? ಇವತ್ತು ನಾನು ನನ್ನ ಫೋನಿಗೆ ಹೊಸ ಕವರ್ ಹಾಕಿಸಿದೆ. ಅದಕ್ಕೆ ಇದು ಬಿಸಾಕೋದು ಬೇಡ ಅಂತ ಹಿಡ್ಕೊಂಡ್ಬಂದೆ. ಇದು ಯಾಕಂದರೆ ನನ್ನ ಲಕ್ಕಿ ಫೋನ್ ಕವರ್ ಎಷ್ಟು ಸತಿ ಕೆಳಗೆ ಬಿದ್ರೂ ನನ್ನ ಫೋನಿಗೆ ಏನು ಪೆಟ್ಟಾಗಿಲ್ಲ ಗೈಸ್. ಅದಕ್ಕೋಸ್ಕರ ಇದನ್ನು ಬಿಸಾಕೋದು ಬೇಡ ಅಂತ ನಾನು ಹಿಡ್ಕೊಂಡು ಬಂದೆ. ನಾನಿವಾಗ ಮನೆಗೆ ಬಂದು ಸ್ವಲ್ಪ ವಿಡಿಯೋ ಮಾಡ್ಬೇಕಂತಾನೆ ಬೇಗ ಬಂದದ್ದು ಗೈಸ್. ನಾನು ಕೆಲಸ ಬಿಟ್ಟು ಇವಾಗ ಮಳೆಗೆ ಫೋನ್ ಎಲ್ಲ ಚಂಡಿಯಾಗಿತ್ತು, ಅದಕ್ಕೋಸ್ಕರ ಬಂದೆ ಈಗ ನಾನು ಮನೆಯೊಳಗೆ. ನನ್ನ ಸ್ಟ್ಯಾಂಡ್ ಒಂದು ಎಲ್ಲೆಲ್ಲಿ ಇಟ್ಟಿರ್ತೇನಂತೆ ನೆನಪಿರಲ್ಲ. ಇವಾಗ ನಾವು ಚಹಾ ಕುಡಿಬೇಕಲ್ವಾ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನನಗೆ ಕೂತ್ಕೊಳ್ಳೋಕೆ ಆಗಲ್ಲ. ಹಾಗೆ ಮೇಲೆ ಹೋಗಿ ಕೆಳಗೆಲ್ಲ ನೋಡದೆ ಇರಲಿಲ್ಲ. ಇವಾಗ ಮೇಲೆ ಹೋಗಿ ಹುಡುಕ್ಬೇಕಂತ ಮೇಲೆ ಹೋಗ್ತಾ ಇದ್ದೀನಿ. ಆ ರೂಮಲ್ಲಿ ನೋಡದೆ ಇರಲಿಲ್ಲ, ಹೊರಗಡೆ ನೋಡದೆ ಇರಲಿಲ್ಲ. ಹಾಗೆ ಪುನಃ ಹೊರಗೆ ಇನ್ನೊಂದು ರೂಮಲ್ಲಿ ಇಟ್ಟಿದ್ದೇನೆ ಅಂತ ನೋಡಿದೆ. ಈ ರೂಮಲ್ಲೇ ಇಟ್ಟಿದ್ದೆ. ಬಂದರೆ ಹೊರಗಡೆ ಇಟ್ಟರೆ ಮರೆತು ಅಲ್ಲೇ ಇರ್ತದೆ, ಇದಾಗೋದು ಬೇಡ ಅಂತ ರೂಮಲ್ಲಿ ಇಟ್ಟು ಡೋರ್ ಕ್ಲೋಸ್ ಮಾಡಿ ಇಟ್ಟಿದ್ದೆ, ನೋಡೇ ಇರಲಿಲ್ಲ. ಇವಾಗ ನಾವು ಕೆಳಗಡೆ ಹೋಗಿ ಇವಾಗ ಇದನ್ನು ಸ್ಟ್ಯಾಂಡಲ್ಲಿ ಫಿಕ್ಸ್ ಮಾಡಿ, ಇದೇನು ದೊಡ್ಡ ಹೈ ಕ್ವಾಲಿಟಿ ಇದೇನಲ್ಲ ಗೈಸ್, ಜಸ್ಟ್ ನಮಗೆ ಯಾರು ಇಲ್ಲಲ್ಲ ಹಿಡಿಲಿಕ್ಕೆ, ಅದಕ್ಕೋಸ್ಕರ ಒಂದು ಫೋನ್ ಇಟ್ಟರೆ ಸಾಕು ಅನ್ನೋ ಒಂದು ಇದರಲ್ಲಿ ತೊಗೊಂಡು ಬಂದಿದ್ದೀನಿ ಗೈಸ್. 2500 ಏನಾಗಿದೆ ಸಮಥಿಂಗ್ ಮೈಕ್, ಮತ್ತು ಅದಕ್ಕೆ 2500 ಒಳಗೆ ಬಿದ್ದಿದ್ದು, ಒಳಗೇನಿಲ್ಲ 2800 ಸಮಥಿಂಗ್ ಬಂದಿದ್ದೀವಿ ಗೈಸ್. ಇವಾಗ ನಾವು ಚಹಾ ಮಾಡಲು ರೆಡಿಯಾಗಿದ್ದೀವಿ. ಇವಾಗ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಲ್ವಾ, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಅಂದರೆ ನಂದು ಏಲಕ್ಕಿ ಹಾಕೋದಿದ್ರೆ ನಾನು ಚಾನೇ ಕುಡಿಯಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಏಲಕ್ಕಿ ಹಾಕಿ ಚಹಾ 12 ವರ್ಷ ಆಯಿತು ಗೈಸ್ ನಾನು ಚಾನೇ ಕುಡ್ದಿರಲಿಲ್ಲ. ಬಟ್ ಇವಾಗ ಮಳೆ ಸ್ಟಾರ್ಟ್ ಆಗುವಾಗ ಒಂದು ಕಡೆ ಚಹಾ ಕುಡಿದ್ರೆ ಮತ್ತು ಅದಕ್ಕೆ ಅಡಿಕ್ಟ್ ಆಗಿ ಬಿಡ್ತದೆ ಜನ ಎಲ್ಲ. ಅದಕ್ಕೆ ನಾನು ಏನು ಮಾಡೋದು, ಚಹಾ ಕುಡಿದ್ರೆ ನನಗೆ ನಿದ್ದೆ ಬರಲ್ಲ. ಇವತ್ತು ನಾನು ಚಹಾ ಕುಡಿದ್ರೆ ಫುಲ್ ಡೇ ಫುಲ್ ನೈಟ್ ನನಗೆ ನಿದ್ದೆ ಬರಲ್ಲ. ಅದಕ್ಕೋಸ್ಕರ ನಾನು ಚಹಾ ತುಂಬ ಅವಾಯ್ಡ್ ಮಾಡೋದು. ಆದರೂ ಏನು ಮಾಡೋದು, ಇದು ಕಾಫಿ ಕುಡಿದ್ರೆ ಹೀಟ್ ಆಗುತ್ತೆ, ಚಹಾ ಕುಡಿದ್ರೆ ಸ್ವಲ್ಪ ನಿದ್ದೆ ಬರಲ್ಲ. ಏನು ಮಾಡೋದು, ಇವೆರಡು ಬಿಟ್ಟರೆ ನನಗೆ ಆಪ್ಷನ್ನೇ ಇಲ್ಲ ಗೈಸ್. ಏನಾದರೂ ಸ್ವಲ್ಪ ಬಿಸಿ ಬಿಸಿ ಕುಡಿಬೇಕಲ್ಲ, ಹಾಲಂತೂ ನಂಗೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಆಮೇಲೆ ಇದು ಸಕ್ಕರೆ ಆಗಿದೆ ಇಲ್ವಂತ ಚೆಕ್ ಮಾಡಿದೆ. ಬಟ್ ಇವಾಗ ನನಗೆ ಒಂದು ಬಾದಾಮಿ ನೆನೆಸಿಟ್ಟಿದ್ದೆ, ಆದರೆ ಬಾದಾಮಿ ಎಲ್ಲಿಟ್ಟಿದೆ ಅಂತ ಗೊತ್ತೇ ಇರಲಿಲ್ಲ, ನೆನಪೂ ಇರಲಿಲ್ಲ. ಇವಾಗ ನೋಡ್ತೇನೆ ನಾನು ಇಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೇನೆ. ನೋಡಿ ಗೈಸ್, ನನ್ನ ನೆನಪಿನ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಯ್ತಲ್ಲ. ನನ್ನ ನೆನಪಿನ ಶಕ್ತಿ ತುಂಬ ವೀಕ್ ಇದೆ ಗೈಸ್. ಬನ್ನಿ, ನಮ್ಮ ಚಹಾ ಕುದೀತಾ ಇದೆ. ನಾವಿವಾಗ ಇದನ್ನು ಚಹಾ ಅಂತೂ ರೆಡಿಯಾಗಿದೆ. ನಮ್ಮ ಗ್ಲಾಸಿಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಕುಡಿದು ಮುಂದೆ ನಾವು ಏನು ಮಾಡಬೇಕಂತ ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇವಾಗ ಫಸ್ಟು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಚಹಾ ಕುಡಿದು ನಮ್ಮ ಕೋಡ್ಬಳೆ ರಸ್ಕ್ ಕಾಯ್ತಾ ಇದೆ. ಚಹಾ ರೆಡಿ ಇದೆ, ಅದು ಕಾಯ್ತಾನೆ ಇದೆ. ಇವಾಗ ನಾವು ಚಹಾ ಕುಡಿದು ಮುಂದೆ ನಮ್ಮ ಗಿಡಗಳಿದಾವಲ್ಲ, ನಾವು ಗಿಡಗಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ, ಯಾವುದರಲ್ಲಿ ಸಿಗದಿರೋ ಖುಷಿ ಈ ಪ್ರಕೃತಿ ಸೌಂದರ್ಯ ಸಹಿಯುದುಂಟಲ್ಲ, ತುಂಬಾ ಖುಷಿ. ನಾವು ಇರುವಲ್ಲಿ ಒಂದು ನಮ್ಮ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಈ ಥರ ಎಲ್ಲ ನಾವು ಮನೆಯಲ್ಲಿ ಗಿಡಗಳನ್ನೆಲ್ಲ ನೆಟ್ಟು ಸ್ವಲ್ಪ ಪ್ರಕೃತಿನ ಒಳಗಡೆನೇ ಸೃಷ್ಟಿ ಮಾಡುವ ಅಂತ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಮ್ಮ ಬಿಟ್ಟೆ ಗಿಡ ಎಂಥದೋ ಬಾಡಿದೆ. ಇದಕ್ಕೆಲ್ಲ ಟೈಮಲ್ಲಿ ಕೊಡೋದ್ರಲ್ಲಿ
ನಾನೇನು ವೇಸ್ಟ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸಾರಿ ಗೈಸ್, ನೀರು ಖಾಲಿ ಆಗಿದೆ ಇದರಲ್ಲಿ. ಇದೆಲ್ಲ ಒಂದು ನನ್ನ ಹೊರಗಡೆದೆಲ್ಲ ನಿಮಗೆ ಒಂದು ದಿವಸ ತೋರಿಸ್ತೇನೆ. ಇವಾಗ ಮಳೆ ಇದೆ ಅಲ್ವಾ, ಎಲ್ಲ ಗಲೀಜಾಗಿ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ. ನಾನೆಲ್ಲ ಬಿಸಿಲಿರುವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಆವಾಗ ನೀವು ನೋಡ್ಬೋದು. ನಾನಿದನ್ನು ಬರೀ ಒಂದು ಎಲೆಯಿಂದ ಇಷ್ಟು ದೊಡ್ಡ ಗಿಡ ಮಾಡಿದೆ ಗೈಸ್. ಇದೆಲ್ಲ ಪಾಟ್ ನಾನು ಮೇಶೋಲ್ಲಿ ಆರ್ಡರ್ ಮಾಡಿ ಹೇಳ್ತೇನೆ. ಇದೆಲ್ಲ ನೋಡಿ ಗೈಸ್, ಇದೆಲ್ಲ ಒಂದೊಂದು ಎಲೆಯಿಂದ ನಾನು ಇಷ್ಟಿಷ್ಟು ದೊಡ್ಡದು ಗಿಡ ಮಾಡಿದ್ದೇನೆ. ತುಂಬ ಗಿಡ ಆಗಿದೆ, ಹೊರಗಡೆ ಎಲ್ಲ ಇದೆ. ಇದೊಂಥರ ನನಗೆ ತುಂಬ ಖುಷಿ ಅನ್ನಿಸ್ತು, ಹಾಗಾಗಿ ಇದನ್ನು ಒಳಗಡೆ ಇಟ್ಟಿದ್ದೀನಿ. ಚೆನ್ನಾಗಿದೆ. ಇದೊಂದು ಬಾಟ್ಲಿ ಗೈಸ್, ಬಾಟ್ಲಿಯಲ್ಲಿ ಈ ಟೈಪು ಇಟ್ಟಿದ್ದೇನೆ. ಒಳ್ಳೆ ಚಿಗುರು ಬಂದಿದೆ. ಹಾಗೆ ಇಲ್ಲಿ ಸಹ ವಾಷಿಂಗ್ ಮಿಷಿನ್ ಮೇಲೆ ಒಂದು ಇಟ್ಟಿದ್ದೇನೆ. ಇಲ್ಲೆಲ್ಲ ತುಂಬ ಸಂತೆ ಆಗಿದೆ. ಯಾಕೋ ನಮ್ಮ ಗಿಡ ಒಣಗಿದೆ, ಬಟ್ ಇದು ಚೆನ್ನಾಗಿದೆ. ಇದು ಸ್ವಲ್ಪ ಇದಾಗ್ತಾ ಉಂಟು, ಈಗ ಮಳೆ ಅಲ್ವಾ, ಹಾಗೆ ಎಲ್ಲ ಒಂದೊಂದಾಗಿ ಇದು ಮಾಡಿ. ತುಂಬ ಗಿಡ ಇಡಬೇಕನ್ನೋ ಆಸೆ ಗೈಸ್ ನನಗೆ, ಆದರೆ ಯೂಸ್ ಮಾಡೋದು ಟೈಮಿಗೆ ಸಾಕಾಗಲ್ಲ. ಸಿಕ್ಕಿರೋ ಟೈಮಲ್ಲಿ ಸಣ್ಣ ಪುಟ್ಟ ವೀಡಿಯೋ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀನಿ, ಆದರೂ ಆಗ್ತಾ ಇಲ್ಲ. ಆದಷ್ಟು ವಿಡಿಯೋಗೆ ಫೋಕಸ್ ಕೊಡ್ತೇನೆ. ಯಾಕಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದ್ದೊಂದು ಟೆನ್ಷನ್ ಇತ್ತು ಗೈಸ್. ಇವಾಗ ಏನಿಲ್ಲ, ಪುನಃ ಹೊಸತ್ತು ರೆಡಿ ಮಾಡಿದ್ದೇನೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಅಕೌಂಟಿಗೆ ಹೇಗೆ ನೀವು ಚಾನಲ್ಗೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಿದ್ರು, ಹಾಗೆ ಇದು ಸಹ ಲಕ್ಷ್ಮಿ ಎ ಬ್ಲಾಗ್ಸ್ ಅಂತಲೇ ಹಾಕಿದ್ದೇನೆ, ಅದೇ ಹೆಸರು. ಹಾಗೆ ಇದಕ್ಕೂ ಹಾಗೆ ಸಪೋರ್ಟ್ ಮಾಡಿ ಗೈಸ್. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದ್ದರೆ ನಾವು ಮುಂದೆ ಬರಬೇಕಾದ ಮುಂದೆ ಬರ್ಬೋದು. ನೀವು ಯಾರು ಸಪೋರ್ಟ್ ಮಾಡದಿದ್ದರೆ ನಾವು ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡಿದಾಗೆ ಯೂಟ್ಯೂಬ್ ಚಾನಲಲ್ಲಿ ಫೋಕಸ್ ಮಾಡಿದರೆ ಗೈಸ್, ಇಷ್ಟೊತ್ತಿಗೆ ನಾನು ಸಹ ರೀಚ್ ಆಗ್ತಿದ್ದೆ, ಒಂದು ಹಂತದಲ್ಲಿ ರೀಚ್ ಆಗ್ತಿದ್ದೆ. ಬಟ್ ನಾನೇನು ಮಾಡಿದೆ, ಒಂದಕ್ಕೆ ಫೋಕಸ್ ಕೊಟ್ಟೆ. ಇದಕ್ಕೆ ಅಷ್ಟೊಂದು ನಮಗೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ. ಎಡಿಟ್ ಮಾಡಬೇಕು, ಅದೆಲ್ಲ ಮಾಡಬೇಕಂದ್ರೆ ನಮಗೆ ಅದು ತುಂಬ ಟೈಮ್ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ನಾನು ಟೈಮ್ ಕೊಡಲಿಲ್ಲ. ಬಟ್ ಇವಾಗ ಏನು ಮಾಡ್ತಾ ಇದ್ದೀನಿ, ಅದಕ್ಕೂ ಫೋಕಸ್ ಮಾಡುವ, ಇದಕ್ಕೂ ಫೋಕಸ್ ಮಾಡುವ ಅಂತ ಡಿಸೈಡ್ ಮಾಡಿದ್ದೀನಿ. ಯಾವಾಗಾದರೂ ನಾನು ಮಾಡಬೇಕು ಅಂತ ಅನಿಸಿದಾಗೆಲ್ಲ ಸ್ಟೋರೇಜ್ ಫುಲ್ ಆಗೋದು ಗೈಸ್. ಅದಕ್ಕೋಸ್ಕರ ನನಗೆ ಮಾಡೋ ಮೂಡೇ ಬರ್ತಾ ಇರಲಿಲ್ಲ, ನನಗೆ ಇಂಟ್ರೆಸ್ಟೇ ಹೋಗ್ಬಿಡ್ತಿತ್ತು. ಈಗ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಸ್ಟೋರೇಜ್ ಫುಲ್ ಆಗೋದು, ಎಡಿಟಿಂಗ್ ಮಾಡುವಾಗನೂ ಏನೇನೋ ಸಮಥಿಂಗ್ ಏನೋ ಪ್ರಾಬ್ಲಮ್ಸ್ ಬರೋದು. ಅದಕ್ಕೋಸ್ಕರ ಬೇಡವೇ ಬೇಡ ಅಂತ ಬಿಟ್ಟಿದ್ದೆ. ಬಟ್ ಇವಾಗ ಎಲ್ಲ ಅಪ್ಡೇಟ್ಸ್ ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿ ಒಂದು ಮಾಡ್ತಾಯಿದ್ದೀನಿ. ಹಾಗೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ, ನಿಮ್ಮ ಒಪಿನಿಯನ್ಗಳನ್ನ ನನಗೆ ಕಮೆಂಟಲ್ಲಿ ಹೇಳ್ತಾ ಇದ್ದರೆ, ಮುಂದೆ ಯಾವ ವೀಡಿಯೋ ಬೇಕು, ಯಾವ ಥರ ವೀಡಿಯೋ ಬೇಕು ಅಂತ ಹೇಳಿದರೆ ನಾನು ಡೆಫಿನೆಟ್ಲಿ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.